ಲೇ ಡ್ರಮು ಡ್ರಮು ಲೇ ಲಕ್ಷ್ಮಿ ಅದು ಏನು ಮಾಡ್ತಿದ್ದಾಳ ಕಣ್ಣಲ್ಲವ ಲಕ್ಷ್ಮಿ. ಮಟ್ ಮಧ್ಯಾಹ್ನ ಹಿಂಗೆ ಗೊರಕೆ ಹೊಡೆದ್ರೆ ಮನೆ ಉದ್ದಾರ ಹದವ. ಲೇ ಡ್ರಮು ಲೇ ನೋಡವ ನೋಡು ಬಂದೀನಿ ಅಂತ ಗೊತ್ತಿದ್ರು ಬತ್ತೆ ಬಾ ಒಟ್ಟಿಗೆ ಮಟ್ಟು ಅಂದರೆ ಇದು ಗೊರಕೆ ಹೊಡಿತಾ ಕೂತಿರ ಚಂದ ನೋಡಿ ಹೆಂಗ್ ಗೊರಕೆ ಹೊಡಿತಾ ಕೂತಿದ್ದಾಳು. ಲೇ ಡ್ರಮು ಲೇ ಡ್ರಮು ಲೇ. ಅಯ್ಯೋ ಅತ್ತೆ ಯಾವಾಗ ಬಂದ್ರಿ? ಬನ್ನಿ ಬನ್ನಿ ನಾನು ಒಡ್ನೆ ಇಲ್ಲ ಕಣತೆ ಬನ್ನಿ. ಅದ ಜ್ಞಾನ ಬೇಡವಾ ಹೆಂಗ್ಸ್ಗೆ? ಬಂದೀನಿ ತಾಳು ಅತ್ತೆ ಬಂದವಳೆ ಕರೆಯದ ಮುಟ್ಟದ ಅಂದಿದೀಯ ನೀನು? ಚೆನ್ನಾಗಿ ತಿಂದ್ಬಿಟ್ಟು ಏನು ಗೊರಕೆ ಹೊಡಿತಾ ಕೂತಿದೀಯೇನೋ? ಅಯ್ಯೋ ಇಲ್ಲ ಕಣತೆ ಬೇಜಾರು ಮಾಡ್ಕೋಬೇಡಿ. ಅದೇ ರತ್ನಿ ಎಟ್ಟಿಗೆ ಹೋಗಿದ್ನಲ್ಲ ಬಸ್ಸು ಭಾರಿ ರಸ್ಸಿತ್ತು ಅದಕ್ಕೆ ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ಇಲ್ಲಿ ಬಂದಲ್ಲ ಇಲ್ಲೇ ಕೂತ್ಕೊಬಿಟ್ಟಕ್ಕಂತ ಆ ಕಡೆ ಏನತ್ತೆ ಬನ್ನಿ ಕೂತ್ಕೊಳ್ಳಿ ಬನ್ನಿ ಟೀ ಮಾಡ್ತೀನಿ. ನಿನ್ನ ಟೀ ಬೇಡ ಏನು ಬೇಡಕತ್ತೆ. ಒಂದು ದಿವಸ ನನಗೆ ಫೋನ್ ಮಾಡಿದೀಯಾ ಅತ್ತೆ ಬತ್ತೆ ಹೆಂಗಿದ್ದೀಯತ್ತೆ? ಏನು ಎತ್ತ ಏನು ಇಲ್ಲಕಂತಕೋ ಮೊದ್ಲಾಗಿ ನಾವು ಬರ್ದೇ ಇದ್ರೆ ವಾಸಿ ನಾವು ಬರ್ದೇ ಇದ್ರೆ ಚಂದ ಅನ್ಕೊಂಡು ನೀನು ಇರ್ತೀರಿ. ಜ್ಞಾನ ಇಲ್ಲ ಹೆಂಗ್ಸ್ಗೆ ನೋಡವ ನೋಡು ಹೆಂಗೆ ಬುದ್ಧಿ ಕಲ್ತಿದ್ದಾಳು. ಒಂದು ಚೂರಾರು ಜ್ಞಾನ ಇದ್ದದ ಹೆಂಗ್ಸ್ಗೆ ಒಂದು ಚೂರಾರುವೆ ಇಲ್ಲ ತಗೋ ಜ್ಞಾನನೇ ಇಲ್ಲ. ಥೂ ಅಲ್ಲ ಕಣತೆ ಅದೇ ಹಂಗೆ ಅನ್ಕೊಂಡಿರಿ. ನಾನೇ ಯಾವತ್ತು ನಿಮ್ಮ ಮಗನ ಫೋನ್ ಮಾಡ್ತೀನಿ ನಿಮ್ಮ ಮಗತ್ತನೇ ಮಾತಾಡವ್ರೆ ನಾನೇ ಮಾತಾಡೀನಿ ಯಾವತ್ತು. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಕೂತಿದ್ದೀರಲ್ಲ ಏನು ಇಲ್ಲಕಂತ ತಗೊಳ್ಳಿ. ನೀವೇ ಯಾಕತ್ತೆ ಹಿಂಗೆ ಹೇಳೋದು? ಫೋನ 3 ದಿವಸಕ್ಕೆ ಒಂದೊಂದ್ಸಲ ಫೋನ್ ಮಾಡಿಸ್ತಾ ಇರ್ತೀನಿ. ನಿಮ್ಮ ಮಗ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಫೋನ ನಾನೇ ಮಾಡಿಸೋದು. ಏನವ್ರು ಮಾತಾಡ್ತಾರೆ ಅಂದ್ಬಿಟ್ಟು ಅವರೇ ಮಾಡಿರ್ತಾರೆ ಅನ್ಕೊತಿದ್ರಿ. ನೀವು ಒಳ್ಳೆ ಸರಿ ಇದಾರೆ ಅಂತ ತಗೊಳ್ಳಿ. ಸರಿ ಬನ್ನಿ ಕೂತ್ಕೊಳ್ಳಿ ಬನ್ನಿ. ಅಲ್ಲ ನೆನ್ನೆ ಬಂದ್ರಂತಲ್ಲ ಟೀಕು ಬಂದಿಲ್ಲ ಏನೂ ಇಲ್ಲ ಅಲ್ಲೇ ಉಳ್ಕೊಬಿಟ್ರೆ. ನೀನು ನೋಡ್ರೆ ಸೊಸೆ ಮನೆ ಅನ್ಕೊಂಡು ನಿಂತಿದ್ದಿ ಇಲ್ಲಿ ಬಂದು ನಾನೇನು ಮಾಡಾನೆ? ಅದಕ್ಕೆ ಗಿರ್ಜಾಟಿರೋದ ಅಂದ್ಬಿಟ್ಟು ಹಂಗಿದ್ದೆ. ಇನ್ನೇ ನಮಗೆ ಸಮಾಚಾರ ಹೆಂಗಿದ್ದಾಳೆ ನೀನು ಸೊಸೆ? ಚೆನ್ನಾಗಿದ್ದಾಳೆ? ಉಂಕನತ್ತೆ ಚೆನ್ನಾಗವಳೆ. ಆಗಲೇ ಒಂದು ವಾರ ಕೊಟ್ಟಿದ್ರು ಡೇಟಾ ಹೆರಿಗೆ ಆಗೋಕ್ಕೆ. ಈಗ ಒಂದು 3 ದಿವಸನೇ ಆಯಿತು ಅನ್ನಿ. ಇನ್ನೊಂದು 4-5 ದಿವಸ ಮಗ ಆಯ್ತದೆ ಕಂತ ಕಳಿ. ಅಲ್ಲ ನೀವು ಹಿಂಗೆ ಮಾತಾಡ್ತಾ ನಿಂತಿದ್ದೀರಲ್ಲ ಕೂತ್ಕೊಳ್ಳಿ. ಅಯ್ಯೋ ಸಿಕ್ಕಿಲ್ಲ ಏನೋ ಒಳ್ಳೇದಾಗ್ಬಿಟ್ರೆ ಸಾಕು. ಭಾರಿ ದಿವಸದಿಂದ ಹೈಕ್ಳು ಮಕ್ಕಳು ಇತ್ತಿತ್ತಿಲ್ಲ ಅವಳಿಗೆ ಭಾರಿ ಸಂಕಟ ಪಡ್ತಿದ್ಲು. ಅಚ್ಚುಕಟ್ಟಾಗಿ ಆರೋಗ್ಯವಾಗಿ ಮಗ ಹುಟ್ಬಿಟ್ರೆ ಇನ್ನೂ ಗಂಡು ಏನೋ ಯಾವುದೋ ಒಂದು ಭಗವಂತ ಕೊಟ್ಟದ್ದು ಆಗ್ಬಿಟ್ರೆ ಸಾಕು. ಅಚ್ಚುಕಟ್ಟಾಗಿ ಸಾಕಬಿಡಿ. ಇನ್ನೇನು ಮಾದನಿಗೂ ಆದೋ ಇನ್ನು ಇವಳಿಗೆ ರತ್ನಿಗಾದ್ರೆ ಅವಳಿಗೂ ಆದೋ ಇನ್ನು ಪಾರತಿಗೂ ಒಂದು ಆಗದೆ. ಈ ಕಾದವೆಲ್ಲ ಬರೀ ಒಂದೊಂದು ಎತ್ಕೊಂಡು ನಿಂತ್ಕೊತಾವೆ. ಇನ್ನೊಂದು ಮಾಡ್ಕೊಂಡಿದ್ರೆ ಆಯ್ತಿಲ್ವಾ ಪಾರತಿ? ಮಗ ನೋಡಿದ್ರೆ ಉದ್ದಾಗದೆ ನಡೀತಾನೆ ಅಂತಿದ್ದಿ ಮಾತಾಡ್ತಾನೆ ಅಂತಿದ್ದಿ. ಇನ್ನೊಂದು ಮಾಡ್ಕೊಂಡಿದ್ರೆ ಆಯ್ತಿತ್ತು ಅಪ್ಪ ಒಂದೇ ಸಾಕಂತ. ಅಯ್ಯೋ ಈ ಕಾಲದವ್ರು ಹೇಳಿದ ಮಾತು ಕೇಳಾರ? ನಾವು ಹೇಳೋ ಮಾತ ಕೇಳಾರ ಹೇಳಿ ಕೇಳೋರ್ಗಾರ ಹೇಳ್ಬೋದು. ಅವು ಕೇಳಕ್ಕಿಲ್ಲಕಂತ ಕಳಿ ನಮ್ಮ ಮಾತುಕತೆ ಅಂತ ಕೇಳೋಕ್ಕೆ ಇಲ್ಲ. ಆದರೂ ಒಂದು ಮಾತು ಹೇಳ್ಬೇಕಾಯ್ತು ಅವಳಿಗೆ. ಕೇಳಿದ್ರು ಕೇಳೋಳು ಏನೋ ಕಣೆಯ ಬರೋಕ್ಕಿಲ್ವ ಹಬ್ಬಕ್ಕೆ? ಅಯ್ಯೋ ಅದು ಏನೋ ಕಾಣೆ ಕಾಣತ್ತೆ. ನಾನು ಬರೋಕ್ಕಿಲ್ಲ ಏನೋಳು ನಾದ್ನಿ ಬಂದಿದ್ದಾಳಂತೆ. ನಾದ್ನಿ ಬಾಣ್ತಿ ಹೊಂಟೋಗಿದ್ಲು ಸರಿತಿಲ್ಲ ಅವ್ರಿಗೆ. ಅದಕ್ಕೆ ಬಾಣ್ತನ ಮಾಡೋರಿಲ್ಲ ಅಂದ್ಬಿಟ್ಟು ಈಗ ಪುನಃ ಬಂದವಳೆ. ಅದಕ್ಕೆ ಪಾರತಿ ನಾನೇ ಬಾಣ್ತನ ಮಾಡ್ತೀನಿ ಉಳ್ಕೋದ್ಲಂತೆ. ಅದಕ್ಕೆ ಅವಳು ಅಪ್ಪನ ಮನೆಯಿಂದ ಆಸೆ ಅಂತೆ. ಅದಕ್ಕೆ ಉಳ್ಕೊಂಡವಳೆ. 1-2 ತಿಂಗಳು ಬರ್ತೀನಿ ಕಣವ ಒಮ್ಮೆಗೆ ದೀಪಾವಳಿ ಹಬ್ಬಕ್ಕೆ ಬರ್ತೀನಿ. ಈಗ ಬರೋಕ್ಕಿಲ್ಲ ಸುಮ್ಮನೆ ಕರೆಯಕ್ಕೂ ಬರಬೇಡ ಅಂತ ಕೂತವಳೆ. ನಾನು ತಗೊಳ್ಳಿ ಬಳೆಗಾರರು ಕಾಸು ಕೊಟ್ಬಿಟ್ಟು ಬರೋದ ಅಂತಂದರೆ ಏನು ಬರೋದು ಬೇಡ ಬಿಡು ಸುಮ್ಮನೆ ಏನಕ್ಕೆ ಬಂದೀಯ ಅಂತ ಅಂತಿದ್ಲು. ಅದಕ್ಕೆ ಫೋನ್ಗೆ ಹಾಕಿಸ್ತಾರಲ್ಲ ಹಾಗೆ 1-2 ಸಾವಿರ ರೂಪಾಯಿ ಹಾಕಿಸ್ತೀನಿ. ಅವಳು ಬಳೆ ತೋರಿಸ್ಕೊಂಡು ಒಂದು ಜೊತೆ ಬಟ್ಟೆ ತಗೊಳ್ಳಿ. ಅಲ್ಲ ಬಂದಿದ್ರೆ ಆಯ್ತಿಲ್ವಾ ಓಡಿಸ್ಕೊಂಡು ಹಬ್ಬ. ಗೌರಿ ಹಬ್ಬದಲ್ಲಿ ಬರ್ದಾನೆ ಎಣ್ಣೆಗಳು ಇನ್ನು ಯಾವಾಗ ಬಂದವು? ಇನ್ನೇನು ರಮ್ಮು ಇನ್ನೇನು ಸಮಾಚಾರ? ನೀನಂತೂ ಮೊಟ್ಟೆ ಕೋಳಿ ಹಂಗೆ ಕೋಣೆಲೆ ಕೂತ್ಕೊ. ಆಚು ಕಡಿಬೇಡ ನೀನು. ಹೊಲಕ್ಕೆ ಹೋಗಿ ಕೆಲಸಕ್ಕೆ ಮಾಡೋದ ಮುಟ್ಟದ ಅನ್ಬೇಡ. ಸಂಜೆ ಗಂಟ ಇಲ್ಲೇ ಅಟ್ಟಿಲೆ ಕೂತ್ಕೊಂಡು ಉಣ್ಕಾಡು ನೀನು. ಯಾವಾಗಲೂ ಹಿಂಗೆ ಹೇಳೀನಿ ಅಚ್ಚುಕಡೆಗೆ ಹೋಗು ಹೊಲ್ತಾಗ ಮನೆಗೋಸಿ ಜವಾಬ್ದಾರಿ ತಕೋ ಅಂತವೆ ಕೇಳಾಕಿಲ್ಲ. ಏನು 3 ಜನ ಗಂಡ ಐಕ್ಲವ್ರೆ ಒಬ್ರಿಲ್ಲ ಒಬ್ರು ತಂದು ಹಾಕ್ತಾರೆ. ತಿನ್ಕೊಂಡು ಕೂತ್ಕೊಳ್ಳೋದ ಮೊಟ್ಟೆ ಕೋಳಿ ಹಂಗೆ ಅನ್ಕೊಂಡು ಸಂಜೆ ಗಂಟ ತಿನ್ಕೊ ಕೂತವಳೆ. ಏನು ಬಾತು ಕೋಳಿ ಹಂಗಿದ್ದಿ ನೋಡಿ ತಿಂದು ಓಸಿ ತಿನ್ನು. ಅತ್ತೆ ಸುಮ್ಮನಿರಿ. ಅಲ್ಲ ಬಂದದ್ದೆಲ್ಲ ನಿಮ್ಗೆ ಎಷ್ಟಲ್ಲ ನಾನು ಹೆಂಗೆ ಅನ್ಬೇಡಿ ನಾನು ಅಂತವೆ. ಏನು ಮಾಡೋಕ್ಕಾಗತ್ತದು? ನಾನು ಇರೋದೆ ಹಿಂಗೆ. ನೀವು ನೋಡ್ರಿ ಹಿಂಗೆ ಮಾತಾಡ್ತಿದ್ದೀರಿ. ಏನೋ ಕಾಪ ಬರ್ತದೆ ಕರಾತೀರಿ ಸಂಜೆ ಗಂಟೆ ಡ್ರಮ್ಮು ಮೊಟ್ಟೆ ಕೋಳಿ ಹಂಗೆ ಹಿಂಗೆ ಅಂದರೆ ಅಲ್ಲ ಕಣಮಿ ಡ್ರಮ್ಮು. ನೀನು ಡ್ರಮ್ನಾಗಿದ್ದಿ ಅದಕ್ಕೆ ಡ್ರಮ್ಮು ಅಂತೀನಿ. ಇನ್ನೇನ ನಾನೇ ಇದೊಳೆ ಚೆನ್ನಾಗದಕ್ಕಂತಕೋ. ಇರೋದೇ ಇದ್ದಂಗೆ ಹೇಳಿದ್ರೆ ಅದು ಬಂದು ಅದು ಗೊತ್ತಿದ್ರಂತ ಹೆಂಗೆ ಆಯ್ತು ನಿನ್ನ ಕತೆ? ಏನು ಸಣ್ಣಕ್ಕಿದ್ದೀಯಾ ಒಣಕ್ಲಿ ಏನಕ್ಕೆ? ಡ್ರಮ್ನಾಗಿದ್ದಿ ಅದಕ್ಕೆ ಡ್ರಮ್ಮು ಅಂತ ಹೇಳ್ತೇವನಿ. ಇನ್ನೇನು ಕತೆ ನಿಂದು? ಇದೊಳೆ ಚೆನ್ನಾಗಾಯ್ತು. ಇನ್ನೇನು ಸಮಾಚಾರ? ನಾನೇನು ಹೇಳೋಣ ಸಮಾಚಾರನ? ನೀವೇ ಹೇಳ್ಬೇಕು. ನಾನೇ ಸಮಾಚಾರ ಹೇಳಕ್ಕೆ ತಿನ್ಕೊಂಡು ಡ್ರಮ್ನಾಗ ಒಟ್ಟಿಗೆ ಕೂತಿರೋದು. ನೀನು ಹೇಳು. 9 ಕಾಲ ಒಟ್ಟಿಗೆ ಕೂತಿರ್ತಿದ್ದಿ ಏನು? ತಿನ್ಕ ಕೂತ್ಕೊ. ನನ್ನ ಮಗ ಅಂತವು ನನ್ನ ಮಗ ಇನ್ನೂ ಗೇಯ್ತಾವನೆ ಇಷ್ಟು ವಯಸ್ಸಾಗದೆ. ಆದರೂ ನನ್ನ ಮಗ ದಿನ ಬೆಳಗ್ಗೆಯಿಂದ ಸಂಜೆ ಗಂಟೆ ಒತ್ತಿಗೆ ತಿಂತಾನೆ ಬಲ ಅನ್ಕೊಂಡು ಸಾಯ್ತಾ ಕೂತವನೆ. ನೀನು ಏನಾರು ಹೋಗಿ ಏನಾರು ಸಪೋರ್ಟ್ ಮಾಡದ ಮುಟ್ಟದ ಏನಾರು ಕೆಲಸ ಕಮ್ಮಿ ಮಾಡ್ಕೊಡೋದ ಅನ್ನಂಗಿಲ್ಲ. ಬರೀ ತಿನ್ಕ ಕೂತ್ಕೊ.
ತಿನ್ಕೊಂಡು ಉಣ್ಕೊಂಡು ಕಾಲ ಕಳ್ಕೊಂಡು ನಿಂತ್ಕೊ. ಇಲ್ಲಿ ಗಂಟ ಹಂಗೆ ಮಾಡಿದೆ. ನನ್ನಂತೇವಳು ಆಗಿರ್ಬೇಕಾಯ್ತು. ನಿನ್ನ ಸರಿಯಾದ ಕೆಲಸ ಮಾಡೀನಿ. ಏನು ಮಾಡೋದು, ನಮ್ಮ ಅಕ್ಕನಿಂದ ತಲೆ ಮೇಲೆ ಕೂರ್ಸ್ಕೊಬಿಟ್ಟವಳೆ. ತಲೆ ಮೇಲೆ ಕೂರ್ಸ್ಕೊಂಡು ಕೂತವಳೆ. ಅವಳು ಬುದ್ಧಿ ಇಲ್ಲ ಒಂದು ಚೂರಾರುವೆ. ನಂತವ್ ಇರ್ಬೇಕಾಯ್ತು. ನೀನು ಸರಿಯಾದ ಕೆಲಸ ಮಾಡೀನಿ. ಏನೋ ಬುದಿಕಬಿಟ್ಟೆ ನೀನು. ಬುದಿಕತ್ತವ. ಎದ್ ನಡಿ, ಹೋಗಿ ಟೀನಾರು ಕಾಯಿಸ್ಕೊಬ. ಹಚ್ಕೊಂಡ ಕಾಯಿಸ್ತೀನಿ. ಒಂದು ದಪ್ಪ ಚಂಬಲ್ ಕಾಯಿಸ್ಕೊಬ. ಇನ್ನೂ ಬುಟ್ಟಿಲ್ಲ ನೀ ಚೊಂಬು ಅಂಡಂಡೆ ಗಟ್ಟೆ ಟೀ ಕಾಫಿ ಕುಡಿಯೋದು ಇನ್ನೂ ಬುಟ್ಟಿಲ್ಲ. ಎಷ್ಟಾದ್ರೂ ಬಿಡಕ್ಕಿಲ್ಲ ತಗೊಳ್ಳಿ ನೀವು. ಅಲ್ಲ ಎಲ್ಲವ ಒಂದು ಲೋಟನ ಅರ್ಧ ಲೋಟನ ಕುಡಿತಾರೆ ಟೀಯ. ನಿಮ್ಮಂಗೆ ನೀರು ಕುಡಿಯಂಗೆ ಜನ ದಿನಕ್ಕೆ 4 ಲೀಟ್ರ್ ಕುಡ್ದಾರ. ಏನು ಗೊತ್ತಾಯ್ಕಿಲ್ವೇನ ಅಷ್ಟು ಕುಡ್ದಾರತ್ತೆ ಟೀಯ. ಒಸಿ ಕಾಯಿಸ್ಕೊಬತ್ತೀನಿ ಕತ್ತೀರಿ. ಹಾಲಿಲ್ಲ ಒಸಿ ಅದೇ ಹಾಲಿಲ್ದರೆ ಪಕ್ಕದಟ್ಟಿರೋಗಿ ಇಸ್ಕೊಬರ್ಬೇಕು. ಕಾಯಿಸು ನೋಡಿ. ಏನು ಧರ್ಮ ಕಾಯಿಸ್ಕೊಡಕ್ಕಿಲ್ಲ ಕತೆ ನೋಡು. 10 ಬಂದವಳೆ ತಾಳು. ಏನಾರು ಅನ್ಕೋತಾಳೆ ಮಾಡ್ತಾಳೆ ಅಂತಂದ್ರೆ ಹಾಲಿಲ್ಲ ಕಾಯಿಸಕ್ಕಿಲ್ಲ ಅಂತ ಕೂತಾವಳೆ. ಹಾಲಿಲ್ಲ ಅಂದ್ರೆ ನಾನೇನು ಮಾಡೋಣ ಅದಕ್ಕೆ. ಹೋಗ್ಬಿಟ್ಟು 2 ಲರು ಇದ್ರೆ ಇಸ್ಕೊಬ. ಮನೇಲಿ ಕರಿ ಹಸಿ ಮಾಡಿಕೊಂಡು ಹಾಲು ಮತ್ತೆ ಹಾಲು ಸರಿಯಾಗಿ ಭಾವಿಸ್ತಿದ್ದೀರಿ ಕಣ್ರಮ್ಮಿ ನೀವೇ. ಮನೆಗೆ ಬಂದಿರೋ ನಂಟ್ರನ್ನ ಸರಿಯಾಗಿ ಭಾವಿಸ್ತಿದ್ದೀರಿ ನೀವೇ. ನಿಮ್ಮಂಗೆ ಕಲ್ತ್ಕೊಬಿಟ್ಟರು. ನಡಿಯಮ್ಮಿ ಐಟ್ರಮ್ಮು ನಡಿ ಹೋಗಿ ಟೀ ಕಾಯಿಸ್ಕೊಬೋಗು. ಟೀ ಕಾಯಿಸ್ಕೊಂಡು ಹಾಗೆ ಕಳೆಪುರಿ ತಗೋಬ. ಹೊಸ ಅಗ್ರಸ್ಕೊತಿ ನಂಗೆ ಏನಾಗ್ಬಿಟ್ಟಿದೆ ಬೆಡ್ನು ತಗೋಬ. ಅಲ್ಲ ನಮ್ಮ ಅದಕ್ಕೆ ಬಿಡ್ಕ ನಾನು ಅನ್ಕೋತಿದ್ದು ಬರೋದು ಬೇಡ ಅಂತ. ಅದಕ್ಕೆ ತಾನೇ ನಾನು ಫೋನ್ ಮಾಡಿದ್ರು ಕರೆಯಕ್ಕಿಲ್ಲ. ಏನು ಹೊಟ್ಟೆ ಉರ್ಸೋದು ಸಂಡೆ ಗಂಟೆ ಟೀ ಕಾಫಿ ಅನ್ನ ಹೆಸರು ಹಿಟ್ಟು ಅಂತ. ಅದು ಅದನ್ನೇ ಕೇಳೋದೇ ಮಾಡ್ಕೊಡ್ಬೇಕು. ಏನು ಬರ ಬಂದಿದ್ದದ ಎಷ್ಟು ವರ್ಷ ಆಗಿದ್ದು ಟೀ ಕುಡಿದು ಕಾಣೆ. ಏನೋ ಚೊಂಬು ಕುಡ್ಕೊಂಡು ಏನು ಅಣ್ಣ ಹುಣ್ಣಂಗೆ ಟೀ ಕಾಫಿ ಕುಡ್ಕೊಂಡು ಬೆಡ್ ಬಿಸ್ಕೆಟ್ ತಿನ್ಕೊಂಡು ಏನು ಹೊಟ್ಟೆ ಉರ್ಸೋಕ್ಕೆ ಬರ್ತಾರೆ ಇಲ್ಲಿಗೆ. ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಟಕ್ಕೆ ನಮ್ದು ಏನು ಗೊತ್ತಾಯ್ತಿಲ್ವಾ. ಹಾಲಿಲ್ಲ ಅಂತ ಹೇಳ್ತಾವನಿ. ಹೋಗಿ ಇಸ್ಕೊಬರ್ಬೇಕಂತೆ ಬೆಡ್ ಬಿಸ್ಕೆಟ್ ಎಲ್ಲ ತರಬೇಕಂತೆ. ಏನು ಎಳೆ ಮಗ ಅಲ್ವಾ ಅದಕ್ಕೆ. ಯಾವಾಗಲೂ ಹಿಂಗೆ ಹೊಟ್ಟೆ ಉರ್ಸ್ಕೊಂಡು ನಂಟ್ರಂಗಿರ್ಬೇಕು. ಅಲ್ಲ ಸಂಡೆ ಗಂಟೆ ಡ್ರಮ್ಮು ಅನ್ನೋದೇನು ತಂದಿನ ಮತ್ತೇನು ಸಾಕಾಗಿದ್ದಾಳೆ. ಏನಾರು ಅಂದ್ರೆ ಮತ್ತೆ ಅದಕ್ಕೂ ಬೇಜಾರು ಮಾಡ್ಕೊಳ್ಳೋದು. ನನ್ನ ತಂಗಿ ಒಂದು 2 ದಿವಸ ಬಂದ್ರು ಸೌರ್ಸಕ್ಕಿಲ್ಲ ಮಾಡೋಕ್ಕಿಲ್ಲ ಅಂತವೆ. ಏನಮ್ಮಿ ಡ್ರಮ್ಮು ಅದು ಏನಂಗೆ ಯೋಚನೆ ಮಾಡ್ತಾ ಕೂತಿದ್ದಿ. ಅದೇ ಸಂಡೆ ಗಂಟೆ ನೀನು ಡ್ರಮ್ಮು ಅನ್ಬೇಡಕನತ್ತೆ. ನಂಗೆ ಗುಚ್ಕೋ ಅಪ್ಪ ಬಂದ್ಬಿಡ್ತದೆ. ಸಂಡೆ ಗಂಟೆ ಡ್ರಮ್ಮು ಅಂದ್ರೆ ನೀನು ಹೇಳಿ ನೀನು ಡ್ರಮ್ಮಿಗೆ ಅನ್ಬೇಡಕನತ್ತೆ ಅಂತವೆ. ಯಾವಾಗ ನೋಡ್ರೆ ಬರೀ ಡ್ರಮ್ಮು ಒಂದು ಕಡೆ ಕೂತಿರ್ತಿದ್ಯಲ್ಲ ನೀನು. ಅಯ್ಯೋ ಸರಿ ಕತೆ ಹೋಗಣೆ ಡ್ರಮ್ಮು ಸರಿ ಕತೆ ಹೋಗು. ಡ್ರಮ್ಮು ಅಂದ್ರೆ ಗುಂಡಿ ಅನ್ನಕತ್ತದ ದಂಡೆ ಗುಂಡಿ ಅಂತವೆ. ಹೋಗು ತಡಪಟ್ಟನೆ ಟೀ ಕಾಯಿಸ್ಕೊಬ. ಹೆಚ್ಚಿಸ್ಕೊಬಿಟ್ಟೊಳ್ಕತೆ ನಮ್ಮ ಅಕ್ಕನಿನ ತಲೆ ಮೇಲೆ ಕೂರ್ಸ್ಕೊಬಿಟ್ಟೊಳ್ಕತೆ. ಅದಕ್ಕೆ ನಿನಗೆ ಆಡೋದು ಅಲ್ಲ. ಏನು ಕಳೆದು ಕಟ್ಟೆ ಹಾಕಿನಿ ಅನ್ಬಿಟ್ಟಂಗೆ ಗಾಡಿ ನೀನು. ಮನೆಗೆ ಬಂದವ್ರಿಗೆ ನೆಟ್ಟ ಟೀ ಕಾಪಿನ ಕಾಯಿಸ್ಕೊಡಕ್ಕಿಲ್ವಲ್ಲ. ಎಂತ ಹೆಂಗ್ಸು ನೀನು. ನಮ್ಮ ಅಕ್ಕನ ಮರ್ಯಾದೆಯ ಚೆನ್ನಾಗಿ ಕಳೀತಾ ಇದ್ದಕ್ಕಂತ ತಕೋ. ನಿನ್ನಂತೇಳ ಸೊಸೆ ಮಾಡ್ಕೊ ಬರ್ಬಿಟ್ಟು ಬಡ್ಕಂಡೆ ಬೇಡ ಇವಳು ಇವಳನ್ನ ಮದುವೆ ಮಾಡ್ಕೊ ಬರ್ಬೇಡ ನನ್ನ ಮಗನಿಗೆ ಅಂತವ. ಕೇಳಲಿಲ್ಲ ಬೇಡ ಅಂದ್ರು ಕಟ್ಕೊಬಂದ್ಲು. ಅದಕ್ಕೆ ಅಲ್ವಾ ಸರಿಯಾಗಿ ಕೆಲಸ ಮಾಡ್ತಿದ್ದಕ್ಕಂತ ತಕೋ. ನಿನ್ನ ಮಕ್ಕ ನೋಡಿದಾಗ ಗೊತ್ತಾಯ್ತು ನನಗೆ. ಹೆಣ್ಣು ನೋಡಕ್ಕೆ ಬಂದಿದ್ದಾರೆ ಆಗ ಏನು ನಿಂತವಳೆ ಅಂತ. ಅದಕ್ಕೆ ಬೇಡ ಅನ್ಕೊ ಬಡ್ಕಂಡೆ. ಕೇಳಲಿಲ್ಲ ನಮ್ಮ ಅಕ್ಕ. ಏನೋ ನೋಡಕ್ಕೆ ಕೆಂಪಿಗಿದ್ದಲ್ಲ ಬೆಳಗಿರೋದೆಲ್ಲ ಆಲೆ ಅನ್ಕೊಬಿಟ್ಟವಳು ನಮ್ಮ ಅಕ್ಕ. ಅದೇ ಸುಮ್ಮನೆ ನನಗೆ ರೇಗತ್ತಿಸ್ಬೇಡಿ ಕಣತೆ ನೀವು. ಏನು ಈಗ ಮದುವೆ ಆಗಿದ್ದಾನ. ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳೆಲ್ಲ ಆಗವೆ. ಈಗ ಬಂದ್ಬಿಟ್ಟು ನೀವು ಜಗಳ ತೆಗಿಬಿಟ್ಟು ನಿಮ್ಗೆ ಏನು ಬೇಕು ಟೀ ಬೇಕಾ ಕಾಯಿಸ್ಕೊಬತ್ತೀನಿ ತಾಳಿ. ಸುಮ್ಮನೆ ಯಾಕಾಗಿ ಏನೇನೋ ಕೆಲಸ ಬರ್ದಾರ ವಿಚಾರನ ತಗೊಂಡು ನನಗೆ ಹಳೆ ತಲೆ ನೋಯ್ತಾ ಕೂತದೆ. ಮನೆ ಕಳಕು ಬಿಡಾಕಿಲ್ಲ ಏನೂ ಇಲ್ಲ. ಇದು ಯಾಕೆ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಟಿರಿ ನೀವು. ನನ್ನ ಜೀವ ತೆಗಿತಿದ್ದೀರಿ ಕಣತೆ ನೀವಂತುವೆ. ಟೀ ತಾನೇ ಕಾಯಿಸ್ಕೊಬತ್ತೀನಿ. ಬರೀ ಟೀ ಅಲ್ಲ ಹಂಗೆ ಹೊಸಿಯ ಬೆಡ್ನು ತಗೋಬ. ಬೆಡ್ನುವೆ ಪುರಿನೂ ತಗೋಬ. ನಮ್ಮ ಮಟ್ಟಿಗೆ ಬಂದಾಗಲೇ ಜ್ಞಾನ ಆಯ್ತದೆ ಎಲ್ಲ ತಿನ್ನಕ್ಕೆ ಮಾಡಕ್ಕೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.